ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಇದು ಸಂಡೇ ಮಿನಿ ವ್ಲಾಗ್ ಇರುತ್ತೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡೋಣ ಅಂತ ಹಂಗೆ ಮನೆ ಮೇಲೆ ಹೋದೆ, ನೋಡಿದ್ರೆ ಬಿಸಿಲು ಬಂದ್ಬಿಟ್ಟೈತೆ ಗುರು. ಏನೋ ಬೇಕು ನಿನಗೆ, ಏನೋ ಬೇಕು ನನಗೆ ತಿಪ್ಪುಲ ಸುಂದಲಿನೇ ಬೇಕು. ಹಂಗೆ ಹಲ್ಲುಸ್ತಾ ಒಂದು ಪೋಸ್ ಕೊಟ್ಟೆ ಕ್ಯಾಮ್ರಾಗೊಂದು. A few moments later ಬಂದು ಬಿಸಿನೀರು ಹಾಕ್ಕೊಂಡು ಬಿಸಿನೀರು ಕುಡ್ದಿದ್ದಾದ್ಮೇಲೆ ನಮ್ಮಮ್ಮ ಟೀ ಇಕ್ಕಿದ್ರು ನೋಡ್ಕೊ ಅಂತ ಹೇಳಿದ್ರು. ಟೀ ಹಾಕ್ಕೊಂಡು ಕುಡಿದು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಎತ್ತಾಕಿದ್ದಾದಮೇಲೆ ನಮ್ಮಮ್ಮ ಫ್ರಿಜ್ ಕ್ಲೀನ್ ಮಾಡು ಅನ್ನೋದ ನನಗೆ ಸಂಡೆ ಅದು. ಇವತ್ತು ನಮ್ಮ ಮನೇಲಿ ದೋಸೆ ಮಾಡಿದ್ರು. ದೋಸೆ ತಿಂದು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ನಿಂತೆ. ಕ್ಲೀನ್ ಮಾಡಿದಾದ್ಮೇಲೆ ಸ್ನಾನ ಮಾಡೋಕ್ಕೆ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಗಾರ್ನಿಯರ್ ವಿಟಮಿನ್ ಸಿ ಸೀರಮ್ನ ಹಚ್ಕೊಳ್ಳೋಣ ಅಂತ ಫಸ್ಟ್ ಹೇರ್ಸ್ನೆಲ್ಲ ಹಿಂದೆ ಟೈ ಮಾಡಿ ಹಚ್ಕೊಳ್ಳೋಕ್ಕೆ ಅಂತ ನಿಂತ್ಕೊಂಡೆ. ಹಚ್ಕೊಳ್ತಾ ನಂಗೊಂದು ಡೈಲಾಗ್ ನೆನಪಾಯ್ತು ಗುರು. ನಿನ್ನ ಗಂಗಾ ನಾಗವಲ್ಲಿ ನಂಗೆ ಅದೇ ಥರ ಫೀಲ್ ಆಗ್ತಿತ್ತು. ಆಮೇಲೆ ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡು ಮಾತ್ರೆ ತೊಗೋಬೇಕಿತ್ತು. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಬಂದೆ. ಮಾತ್ರೆ ತೊಗೊಳ್ತಾ ಹಂಗೆ ಒಂಥರ ಕಹಿ ಹೊಡಿತು. ವೀಚಿ ಮತ್ತೆ ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಕೊಂಡು ಹುಡುಗಿರು ಅದೇನೇ ಆಗಲಿ ಪೋಸ್ ಕೊಡೋದು ಮಾತ್ರ ಬಿಡಲ್ಲ ಕ್ಯಾಮ್ರಾ ಮುಂದೆ. ಅದಾದಮೇಲೆ ನಮ್ಮಮ್ಮ ಇವತ್ತು ಹುಣ್ಣಿಮೆ ಇತ್ತು ಅಂತ ಪೂಜೆ ಮಾಡ್ತಾ ಹೊಸ್ಲಿಗೆ ಕುಂಕುಮ ಇಟ್ಟಿದ್ದಾದಮೇಲೆ ಹಂಗೆ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಅವರೇ ಇಟ್ಟಿದ್ರು. ನಾನೆಲ್ಲ ಜೋಡಿಸ್ಕೊಂಡು ಕ್ಲೀನಾಗಿ ಹೂವು ಎಲ್ಲ ಇಟ್ಕೊಂಡು ದೀಪ ಹಚ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ, ನನ್ನ ಫಾಲೋವರ್ಸ್ ಇನ್ಕ್ರೀಸ್ ಆಗಲಿ ಅಂತ ಬೇಡ್ಕೊಂಡು ಎಲ್ಲ ದೇವ್ರಿಗೂ ಪೂಜೆ ಮಾಡ್ತಾ ಹಂಗೆ ಒಂದು ನೆನಪು. ನಮ್ಮ ಬಂಗಾರಿಗೆ ಊಟ ಇಡೋದೇ ಮರ್ತೋಗ್ಬಿಟ್ಟಿದೆ ಪೂಜೆ ಮಾಡ್ತಾ. ಸೊ ಅದಕ್ಕೆ ಪೂಜೆ ಮಾಡಿದ ತಕ್ಷಣ ಬಂಗಾರಿಗೆ ಊಟ ತೊಗೊಂಡೋಗಿಟ್ಟು ನಮ್ಮಮ್ಮ ಬಟ್ಟೆ ಒಗ್ದಾಕಿದ್ರು. ಅಷ್ಟೊತ್ತಿಗೆ ಬಟ್ಟೆ ಒಣಗಾಕೋಣ ಅಂತ ಮನೆ ಮೇಲೆ ಹೋಗಿ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ. ಸ್ವಲ್ಪ ಡೈರಿ ಬರೀಬೇಕಿತ್ತು, ಬರೆದು ಕೂತ್ಕೊಂಡಿದ್ದೆ. ಇವತ್ತಿಂದ ಇಷ್ಟೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.